ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ, ನನ್ನ ರಾಜನಾಗಿ ಬರುವ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 11ನೇ ಅಧ್ಯಾಯ ವಚನ 15. 11ನೇ ಅಧ್ಯಾಯದ ಮುಂದುವರೆದ ಭಾಗ. ಇದರ ಟೈಟಲ್ ನೋಡುವುದಾದರೆ, ವಿಶ್ವದ ಆಡಳಿತ ಸರ್ವೇಶ್ವರನದು. ವಿಶ್ವವನ್ನಾಳುವ ಸರ್ವಾಧಿಕಾರಿ ಸರ್ವೇಶ್ವರನೇ ಆಗಿದ್ದಾರೆ. ರಾಜರುಗಳನ್ನು ಮೇಲೆ ಕೇರಿಸುವವನು, ರಾಜರುಗಳನ್ನು ಕೆಳಗಡೆ ಇಳಿಸುವವನು ನಾನೇ ಆಗಿದ್ದೇನೆ ಎಂದು ದೇವರು ನುಡಿದಿದ್ದಾರೆ. ಆದ್ದರಿಂದ ಈ ಭೂಲೋಕದಲ್ಲಿ ಜೀವಿಸುತ್ತಿರುವ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಈ ಭೂಲೋಕವನ್ನು ಆಳುವ ರಾಜಾದಿ ರಾಜ ಪ್ರಭುಗಳ ಪ್ರಭು ನನ್ನ ಯೇಸು, ನನ್ನ ರಕ್ಷಕ. ಆಮೆನ್ ಎಂದು ಟೈಪ್ ಮಾಡುವ. ಪ್ರೈಸ್ ದ ಲಾರ್ಡ್. 11ನೇ ಅಧ್ಯಾಯ ವಚನ 15. 7ನೆಯ ದೇವದೂತನು ತನ್ನ ತುತ್ತೂರಿಯನ್ನು ಊದಿದನು. ಆಗ ಸ್ವರ್ಗದಲ್ಲಿ ಮಹಾಶಬ್ದಗಳು ಉಂಟಾಗಿ ಹೀಗೆ ಮೊಳಗಿದವು: ವಿಶ್ವವನ್ನಾಳುವ ಅಧಿಕಾರ ನಮ್ಮ ಸರ್ವೇಶ್ವರನದು, ಹಾಗೂ ಅವರಿಂದ ಅಭಿಷಕ್ತನಾದ ಲೋಕೋದ್ಧಾರಕನದು. ಇನ್ನಾತನು ಆಳುವನು ಎಂದೆಂದಿಗೂ. ಆಮೆನ್. ವಿಶ್ವವನ್ನಾಳುವ ಅಧಿಕಾರ ಸರ್ವೇಶ್ವರನದು ಮತ್ತು ಆತನಿಂದ ಅಭಿಷಕ್ತನಾದ ಲೋಕೋದ್ಧಾರಕ ಮೆಸ್ಸಿಯ ಆದ ಪ್ರಭು ಯೇಸು ಕ್ರಿಸ್ತರದು. ಅವರು ಎಂದೆಂದಿಗೂ ಭೂಲೋಕವನ್ನು ಆಳ್ವಿಕೆ ಮಾಡುವರು, ವಿಶ್ವವನ್ನು ಆಳ್ವಿಕೆ ಮಾಡುವರು. ಅದಕ್ಕೆ ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಚನ 35ರಲ್ಲಿ ಗ್ಯಾಬ್ರಿಯಲ್ ದೇವದೂತನು ಮಾತೆ ಮರಿಯಳಿಗೆ ದರ್ಶನವನ್ನು ಕೊಟ್ಟು ಹೇಳುವಾಗ, ಸ್ವರ್ಗದ ಶಕ್ತಿ ನಿನ್ನ ಮೇಲೆ ಇಳಿದು ಬರುವುದು, ನಿನ್ನಿಂದ ಹುಟ್ಟುವ ಮಗು ದೇವರ ಪುತ್ರ ಎನಿಸಿಕೊಳ್ಳುವುದು, ದಾವೀದನ ಸಿಂಹಾಸನದಲ್ಲಿ ಆತನು ಕೂರುವನು, ಆತನ ರಾಜ್ಯಭಾರ ಶಾಶ್ವತವಾದುದು, ಆತನ ಆಳ್ವಿಕೆಗೆ ಅಂತ್ಯವಿರುವುದು, ಅಂತ್ಯ ಇರದು. ಯಾಕೋಬನ ಕುಲವನ್ನು ನಿರಂತರವಾಗಿ ಆಳ್ವಿಕೆ ಮಾಡುವನು, ಆತನ ರಾಜ್ಯಭಾರ ರಾಜ್ಯಾಧಿಕಾರ ಶಾಶ್ವತವಾದುದು. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ ಸ್ವರ್ಗಾರೋಹಣವಾಗುವುದಕ್ಕೆ ಮೊದಲು ತನ್ನ ಶಿಷ್ಯರಿಗೆ ಹೇಳಿದರು. ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಸರ್ವ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ಅದೇ ಯೇಸು ನಾಮದ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇನೆ. ಲೋಕದ ಕಟ್ಟ ಕಡೆಯವರಿಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ಸಕಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ ಪಿತಾ ಸುತ ಪರಿಶುದ್ಧಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಡಿರಿ. ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ. ಆಮೇನ್. ಭಯಪಡಬೇಡಿ, ಧೈರ್ಯದಿಂದಿರಿ. ರಾಜಾದಿರಾಜ ಪ್ರಭುಗಳ ಪ್ರಭು ನನ್ನ ಯೇಸು, ನನ್ನ ರಕ್ಷಕ. ಆಮೇನ್ ಎಂದು ಟೈಪ್ ಮಾಡುವ. ಇಡೀ ವಿಶ್ವವನ್ನೇ ಆಳುವ ದೇವರು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಲು ಶಕ್ತರಾಗಿದ್ದಾರೆ. ಈ ವಾಕ್ಯವನ್ನು ಓದುವಾಗ ಆಸ್ ಯೂಶುವಲ್ ದಾನಿಯೇಲನ ಗ್ರಂಥದಲ್ಲಿ ನಾವು ಒಂದು ಘಟನೆಯನ್ನು ನಾವು ನೋಡುತ್ತೇವೆ. ದಾನಿಯೇಲನ ಗ್ರಂಥದಲ್ಲಿ ನೆಬೂಕದ್ನೆಚ್ಚರ ಅರಸನಿಗೆ 8ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಒಂದು ದರ್ಶನ, ಒಂದು ಪ್ರತಿಮೆ, ಅದರ ತಲೆ ಅಪ್ಪಟ ಚಿನ್ನ, ತೋಳು ಮತ್ತು ಎದೆಯ ಭಾಗ ಬೆಳ್ಳಿ, ಹೊಟ್ಟೆಯ ಭಾಗ ಕಂಚು ಮತ್ತು ಕಾಲುಗಳು ಪಾದಗಳು ತಾಮ್ರ, ಮಣ್ಣು ಮತ್ತು ಜೇಡಿ ಮಣ್ಣು ಮತ್ತು ತಾಮ್ರದಿಂದ ಮಿಶ್ರಿತವಾಗಿದ್ದವು ಅನ್ನುವ ರೀತಿಯಲ್ಲಿ ಈ ರೀತಿಯ ಒಂದು ಪ್ರತಿಮೆ. ಅಂದರೆ 4 ರಾಜ್ಯಭಾರಗಳು, 4 ಯುಗಗಳು ಅಥವಾ 4 ತಲೆಮಾರುಗಳು ಈ ಲೋಕವನ್ನು ಆಳ್ವಿಕೆ ಮಾಡುವುದು. ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳು. ಕಣ್ಣಿಗೆ ಕಾಣದೇ ಇರುವ ಒಂದು ಗುಂಡು, ಕೈಯಿಲ್ಲದೆ ಅದು ತಾನಾಗಿ ಹಾರಿ ಬಂದು ಆ ಪ್ರತಿಮೆಯನ್ನು ಒಡೆದು ನುಚ್ಚು ನೂರು ಮಾಡಿಬಿಟ್ಟಿತು. ಕೊನೆಗೆ ಆ ಗುಂಡು ಇಡೀ ದೇಶವನ್ನು ವ್ಯಾಪಿಸಿಕೊಂಡು ಆಳ್ವಿಕೆ ಮಾಡಲು ಪ್ರಾರಂಭವಾಯಿತು ಎಂದು ನೀವು ಫ್ರೀ ಇರುವಾಗ ಓದಿ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ ವಚನ 36. ಅರಸರೇ, ಇದೇ ನೀವು ಕಂಡ ಕನಸು. ನೀವು ರಾಜಾದಿರಾಜರು, ಪರಲೋಕ ದೇವರು ನಿಮಗೆ ರಾಜ್ಯಬಲ ಪರಾಕ್ರಮ ಹಾಗೂ ವೈಭವಗಳನ್ನು ದಯಪಾಲಿಸಿದ್ದಾರೆ. ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ, ದೇವರ ಕೃಪೆಯಿಂದಲೇ ದೇವರು ನಮಗೆ ಕೊಟ್ಟಿರುವ ರಾಜ್ಯ, ಬಲ, ಅಧಿಕಾರ, ಶಕ್ತಿ ಎಲ್ಲವೂ. ನರಮಾನವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು, ಭೂಜಂತುಗಳನ್ನು ನಿಮಗೆ ಕೈಗೆ ಒಪ್ಪಿಸಿದ್ದಾರೆ. ನಿಮ್ಮ ಕಾಲವಾದ ಮೇಲೆ ನಿಮಗಿಂತ ಬೀಳಾದ ಮತ್ತೊಂದು ರಾಜ್ಯ ತಲೆ ಎತ್ತಿಕೊಳ್ಳುವುದು. ಅನಂತರ ಬೇರೊಂದು ರಾಜ್ಯ ಕಂಚಿನದಾಗಿ ಕಾಣಿಸಿಕೊಂಡು ಭೂಮಂಡಲವನ್ನೆಲ್ಲ ಆಳುವುದು. ನೋಡಿ, ಹಿಟ್ಲರ್, ಆಮೇಲೆ ಅಲೆಕ್ಸಾಂಡರ್, ಅನೇಕ ರಾಜರುಗಳು ಆಳ್ವಿಕೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಅವರ ಕಾಲದಲ್ಲಿ ನಡೆದ ಹಿಂಸೆಗಳು, ಜನರನ್ನು ಪೀಡಿಸಿದ್ದು ಒಂದೊಂದು ವಿಧದಲ್ಲಿ.
ನಾಲ್ಕನೆಯ ರಾಜ್ಯ ಕಬ್ಬಿಣದಷ್ಟು ಗಟ್ಟಿಗೆ ಕಬ್ಬಿಣ ಎಲ್ಲ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದೆ. ಅಂತೆ ಅದು ಎಲ್ಲವನ್ನು ಚೂರು ಚೂರಾಗಿ ಧ್ವಂಸ ಮಾಡುವುದು. ಪಾದ ಹಾಗೂ ಪಾದದ ಬೆರಳುಗಳಲ್ಲಿ ಒಂದಂಶ ಕಬ್ಬಿಣ ಮತ್ತೊಂದಂಶ ಮಣ್ಣು ಆಗಿರುವುದನ್ನು ನೀವು ನೋಡುವಿರಿ. ಅಂತೆ ಆ ರಾಜ್ಯ ಭಿನ್ನ ಭಿನ್ನವಾಗಿರುವುದು. ಅಂದರೆ ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣ ಮಿಶ್ರಣವಾದಂತೆ ಆ ರಾಜ್ಯದಲ್ಲಿ ಜನರು ಮಿಶ್ರಣವಾಗಿ ಹೋಗುವರು. ದೇವಜನರು ಅನ್ಯ ಜನರೊಂದಿಗೆ, ಅನ್ಯ ಜನರು ದೇವಜನರೊಂದಿಗೆ ಒಂಥರ ಮಿಶ್ರಣವಾಗಿ ಹೋಗುವರು. ಕಾಲ್ಬೆರಳುಗಳ ಒಂದಂಶ ಮಣ್ಣು ಆಗಿದ್ದಾಗೆ ಆ ರಾಜ್ಯದ ಒಂದಂಶ ಗಟ್ಟಿ, ಇನ್ನೊಂದಂಶ ಬೆಂಡು. ಕಬ್ಬಿಣ ಜೇಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀವು ನೋಡಿದ ಮೇರೆಗೆ ಆ ರಾಜ್ಯಾಂಶಗಳು ಮದುವೆ ಸಂಬಂಧದಿಂದ ಬೆರೆತುಕೊಳ್ಳುವವು. ಆದ ಕಾರಣ ಕ್ರೈಸ್ತ ಮಕ್ಕಳು ಬಹಳ ಎಚ್ಚರಿಕೆಯಿಂದಿರಬೇಕು. ಮದುವೆ ಸಂಬಂಧದ ಮೂಲಕ ಇವತ್ತು ಅನೇಕರು ಬೇರೆ ಮಕ್ಕಳೊಂದಿಗೆ ಬೆರೆತು ಹೋಗುತ್ತಿದ್ದಾರೆ. ಕ್ರೈಸ್ತೀಯ ಜೀವನ, ಬೇರ್ಪಟ್ಟ ಜೀವನ, ಪ್ರತ್ಯೇಕಿಸಲ್ಪಟ್ಟ ಜೀವನ, ನಾಜಿ ವ್ರತವನ್ನು ಕೈಗೊಳ್ಳಬೇಕಾದ ಜೀವನ, ದೇವರಿಗೂ ಜೀವಂತ ದೇವರಾದ ಯೇಸುವಿಗೂ ಸೈತಾನನಿಗೂ ಎಲ್ಲಿಯ ಸಂಬಂಧ? ಜೀವಂತ ದೇವರಿಗೂ ಕಲ್ಲಿನ ವಿಗ್ರಹಕ್ಕೂ ಎಲ್ಲಿಯ ನಂಟು? 2 ಕೊರಿಂಥ 6:14 ಮೇಲ್ಪಟ್ಟು ಅನ್ಯ ಜನರನ್ನ ಬಿಟ್ಟು ಹೊರ ಬನ್ನಿ. ವಿಶ್ವಾಸಿಗಳು ಅವಿಶ್ವಾಸಿಗಳಿಗೂ ಎಲ್ಲಿಯ ನಂಟು? ಕತ್ತಲಿಗೂ ಬೆಳಕಿಗೂ ಎಲ್ಲಿಯ ಸಂಬಂಧ? ಯಾಕೆ ಬೆಳಕಿನ ಮಕ್ಕಳು ಕತ್ತಲೆಯ ಮಕ್ಕಳೊಟ್ಟಿಗೆ ಮದುವೆಯ ಸಂಬಂಧದ ಮೂಲಕ ಒಂದಾಗಿ ಬೆರೆತು ಹೋಗುತ್ತೀರಿ? ಅನ್ಯ ಜನರನ್ನು ಬಿಟ್ಟು ಹೊರಗಡೆ ಬನ್ನಿ, ಅಶುದ್ಧವಾದುದನ್ನು ಮುಟ್ಟದಿರಿ, ಆಗ ನಾನು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಮಕ್ಕಳಾಗಿರುವಿರಿ. 2 ಕೊರಿಂಥ 6:14-17 ಬಹಳ ಅದ್ಭುತಕರವಾದ ವಚನಗಳು. ಸೊ ಇಲ್ಲಿ ನೋಡಿ, ಮಣ್ಣಿನೊಂದಿಗೆ ಮದುವೆಯ ಸಂಬಂಧದ ಮೂಲಕ ಬೆರೆತುಕೊಳ್ಳುವವು. ಆದರೆ ಮಣ್ಣು ಕಬ್ಬಿಣದೊಂದಿಗೆ ಹೇಗೆ ಕಲಿಯುವುದಿಲ್ಲವೋ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಅಂತರ ಮದುವೆಯಲ್ಲಿ ಎಂಥ ಸಮಸ್ಯೆಗಳಿದೆ ನಿಮಗೆ ಗೊತ್ತು. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸುವರು. ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ರಾಷ್ಟ್ರಕ್ಕೆ ಜಾರಿ ಹೋಗದು. ರಾಷ್ಟ್ರಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಆ ಸಾಮ್ರಾಜ್ಯ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದಿಂದ ಒಂದು ಗುಂಡು ಬಂಡೆ ಯಾವ ಕೈಯೂ ಮುಟ್ಟದೆಯೇ ಸಿಡಿದು ಬಂದು ಕಬ್ಬಿಣ, ಕಂಚು, ಮಣ್ಣು, ಬೆಳ್ಳಿ, ಬಂಗಾರ ಇವುಗಳನ್ನು ಚೂರು ಚೂರು ಮಾಡಿದ್ದನ್ನು ನೀವು ನೋಡಿದಿರಿ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯಲಿರುವ ವಿಷಯಗಳನ್ನು ರಾಜರಾದ ತಮಗೆ ತಿಳಿಯಪಡಿಸಿದ್ದಾರೆ. ಆ ಕನಸು ನಿಜವಾದುದು, ಅದರ ಅರ್ಥವು ನಂಬತಕ್ಕದ್ದು. ಆದ್ದರಿಂದ ರಾಜರುಗಳನ್ನು ಮೇಲೆ ಕೇರಿಸುವವರು, ಅವರನ್ನು ಕೆಳಗಿಳಿಸುವವರು, ಭೂಲೋಕದ ಸರ್ವಾಧಿಕಾರ, ಸರ್ವಾಧಿಪತ್ಯ, ರಾಜಾದಿರಾಜ, ಪ್ರಭುಗಳ ಪ್ರಭು, ಸರ್ವೇಶ್ವರನು ಮತ್ತು ಆತನು ಅಭಿಷೇಕ ಮಾಡಿದ ಪ್ರಭು ಯೇಸು ಕ್ರಿಸ್ತರದ್ದಾಗಿದೆ. ನಾವು ಅದಕ್ಕೆ ಪ್ರಕಟಣ 3:10 ನಾವು ನೋಡಿದೆವು, ಅವರು ಭೂಲೋಕದಲ್ಲಿ ರಾಜ್ಯವಾಳುವರು. ಪ್ರಕಟಣ 5:10 ಅನ್ಸುತ್ತಲ್ವಾ? ಅವರು ಆ ವಾಕ್ಯ ಓದ್ಬಿಡೋಣ, ಒಂದು ನಿಮಿಷ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಕಟಣ 5:10, ಏರ್ಪಡಿಸಿದೆ ನೀ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ. ನಮ್ಮ ದೇವರು ರಾಜಾದಿರಾಜ, ನಾವೆಲ್ಲರೂ ರಾಜವಂಶದವರು, ಯಾಜಕ ವರ್ಗವಾಗಿ ಆಳುವರವರು ಸಮಸ್ತ ಭುವಿಯ ಮೇಲೆ. ದೇವರು ಭೂಲೋಕವನ್ನು, ವಿಶ್ವವನ್ನು ಆಳುವಾಗ ನಾವು ಸಹ ಅವರೊಟ್ಟಿಗೆ ಸೇರಿ ಆಳ್ವಿಕೆಯನ್ನು ಮಾಡುತ್ತೇವೆ. ಅದಕ್ಕಾಗಿ ಸರ್ವೇಶ್ವರನ ಸಿಂಹಾಸನದ ಬಲಗಡೆ ಆಸೀನನಾಗಿರುವ ಪ್ರಭು ಯೇಸುವಿನ ಸಿಂಹಾಸನದಲ್ಲಿ ನಾವು ಕುಳಿತುಕೊಂಡು ಅಧಿಕಾರ ಮತ್ತು ಅಭಿಷೇಕವನ್ನು ಪಡೆದುಕೊಂಡ ಜನಾಂಗವಾಗಿದ್ದೇವೆ. ಓಕೆ, ಮುಂದಿನ ವಾಕ್ಯ ಪ್ರಕಟಣೆ 11:16. ತರುವಾಯ ದೇವರ ಸಾನ್ನಿಧ್ಯದಲ್ಲಿ ತಮ್ಮ ತಮ್ಮ ಪೀಠಗಳಲ್ಲಿ ಕುಳಿತಿದ್ದ 24 ಸಭಾಪ್ರಮುಖರು ದೇವರಿಗೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ಪ್ರಭು ದೇವನೇ, ಸರ್ವಶಕ್ತನೇ, ಇರುವಾತನು, ಇದ್ದಾತನು ನೀನೇ. ಘನಾಧಿಕಾರವನ್ನು ತೋರಿ ನೀ ಆಳುತ್ತಿರುವೆ. ಧನ್ಯವಾದಗಳನ್ನು ನಿನಗೆ ಸಲ್ಲಿಸುವೆ. ಕೆರಳಿದವು ವಿಶ್ವ ರಾಷ್ಟ್ರಗಳು, ಎರಗಿತು ನಿನ್ನ ಪ್ರಕೋಪವು, ಸಮೀಪಿಸಿತು ಮೃತರ ನ್ಯಾಯ ತೀರ್ಪಿನ ದಿನ. ಸರ್ವೇಶ್ವರನ ಬಲಿಪೀಠದ ಕೆಳಗೆ ಮೃತಪಟ್ಟ ಆತ್ಮಗಳು ಪ್ರತೀಕಾರಕ್ಕಾಗಿ ದೇವರಲ್ಲಿ ಮೊರೆ ಇಡ್ತಾ ಇದೆ ಅಲ್ವಾ? ಆ ದಿನ ಸಮೀಪಿಸಿದೆ, ನ್ಯಾಯ ತೀರ್ಪಿನ ದಿನ ಸಮೀಪಿಸಿದೆ. ರಾಷ್ಟ್ರಗಳು ನಿನಗೆ ವಿರುದ್ಧವಾಗಿ ಎದ್ದವು. ನಿನ್ನ ದಾಸರನ್ನು ಸನ್ಮಾನಿಸಲು ಪ್ರವಾದಿಗಳನ್ನು, ದೇವಜನರನ್ನು, ನಿನ್ನಲ್ಲಿ ಭಯಭಕ್ತಿ ಉಳ್ಳ ಹಿರಿಯ ಕಿರಿಯರನ್ನು ಇದೀಗೋ ಬಂದಿದೆ ಗಳಿಗೆ, ಲೋಕನಾಶಕರನ್ನು ವಿನಾಶಗೊಳಿಸಲು. ಆ ಸಮಯದಲ್ಲಿ ಲೋಕವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ಸೈತಾನನನ್ನು ಸಂಪೂರ್ಣವಾಗಿ ಲೋಕ ವಿನಾಶಕ, ಆತನನ್ನು ನಾಶ ಮಾಡಿ ದೇವ ಜನರನ್ನು ಸನ್ಮಾನಿಸುವ ಸಮಯ ಹತ್ತಿರವಾಗಿದೆ. ಆಗ ಸ್ವರ್ಗದಲ್ಲಿನ ದೇವಾಲಯ ತೆರೆಯಿತು, ದೇವರ ಒಡಂಬಡಿಕೆಯ ಮಂಜೂಷ ಅಲ್ಲಿರುವುದು. ಹೇಗೆ ಪ್ರಭು ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದಿದಾಗ ಜೆರುಸಲೇಮಿನ ದೇವಾಲಯ ತೆರೆದು ದೇವರಿಗೂ ಮನುಷ್ಯರನ್ನು ಸಂಧಾನ ಮಾಡಿತು, ಅದೇ ರೀತಿಯಲ್ಲಿ ಅಂತಿಮ ದಿನದ ಈ ಯುದ್ಧ ಅಥವಾ ಘಟನೆ ಸಂಭವಿಸಿದಾಗ ದೇವಾಲಯದ ತೆರೆಯಿತು, ಮಂಜೂಷ ಕಾಣಿಸಿತು. ಇದಲ್ಲದೆ ಮಿಂಚುಗಳು, ಗುಡುಗು, ಗರ್ಜನೆಗಳು ಉಂಟಾದವು, ಭೂಕಂಪ ಆಯಿತು,
ಜೋರಾದ ಆಲಿಕಲ್ಲಿನ ಮಳೆ ಸುರಿಯಿತು. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಸೈತಾನನ ತಲೆಯನ್ನು ಜಜ್ಜಿದಾಗ ಭೂಕಂಪ ಉಂಟಾಯಿತು. ಮೃತರ ಆತ್ಮಗಳು ಜೀವಕ್ಕೆದ್ದವು. ಆಕಾಶದಲ್ಲಿ ಅನೇಕ ಬದಲಾವಣೆಗಳು ಉಂಟಾದವು. ಕತ್ತಲೆ ಆವರಿಸಿಕೊಂಡಿತು. ಜೆರುಸಲೇಮಿನ ದೇವಾಲಯದ ತೆರೆ ಹರಿಯಿತು. ಆ ಒಂದು ಘಟನೆಯ ರೀತಿಯಲ್ಲಿ ಸೈತಾನನು ಸಂಪೂರ್ಣವಾಗಿ ನಾಶ ಮಾಡುವ ದೇವರು ವಿಶ್ವವನ್ನು ಆಳುವ ಅಧಿಕಾರವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಇವೆಲ್ಲವೂ ಸಂಭವಿಸುವುದು. ಆ ಸಮಯದಲ್ಲಿ ಯೇಸುವಿಗಾಗಿ ರಕ್ತ ಸಾಕ್ಷಿಗಳಾದವರು, ತಾನು ಯೇಸುವಿನವನು ಎಂದು ಬಹಿರಂಗವಾಗಿ ಸಾಕ್ಷೀಕರಿಸಿದವರು, ಅವರನ್ನು ಸನ್ಮಾನಿಸಲಾಗುವುದು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರನ್ನು ಆಳುತ್ತಿರುವ ಕೇಳುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ವಿಶ್ವವನ್ನು ಆಳುವ ಸರ್ವಾಧಿಕಾರ ಸರ್ವೇಶ್ವರನದು. ಅವರಿಂದ ಅಭಿಷಕ್ತನಾದ ಲೋಕೋದ್ಧಾರಕ ಪ್ರಭು ಯೇಸುವಿನದು. ರಾಜಾದಿ ರಾಜ, ಪ್ರಭುಗಳ ಪ್ರಭು ಯೇಸುವಿಗೆ ಈ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಘನ ಮಾನ ಆರಾಧನೆ ಸಲ್ಲಲಿ. ಇದ್ದಾತನು ಇರುವಾತನು ಬರುವಾತನು ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ಯೇಸುವೇ, ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸಿ ಆರಾಧಿಸುತ್ತೇವೆ. ನಿಮ್ಮ ಪರಿಶುದ್ಧಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿ ಈ ಲೋಕದಲ್ಲಿ ನೈಜ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ಬೇಕಾದ ಕೃಪೆಯನ್ನು, ಶಕ್ತಿಯನ್ನು, ಬಲವನ್ನು ಅನುಗ್ರಹಿಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.